ಅಯ್ಯೋ ಅಲ್ಲ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ತಾರಯ್ಯ. ಉಪ್ಪರಿಸ್ತವನೇ ಗಾಯ್ಸ್ ಇವನು. ಬನ್ನಿ ಬನ್ನಿ, ಯಾವ ಇವೆಲ್ಲ ಕಣ್ಣೇ ಬಿಡೋಕಾಯ್ತಲ್ಲ. ನೋಡಿ ಗಾಯ್ಸ್, ಇದೇ ಸಮುದ್ರದಲ್ಲೇ, ಇದೇ ಸಮುದ್ರ. ಸೂಪರ್. ಇವರು ನಮ್ಮ ಸುಶಿ ಅವರು. ಸೇ ಹಾಯ್. ಸಿಂಚು ಅವರು. ಬೀಚ್ ಗಿಳಿ ಅಂದ್ರೆ ಇಳಿತಾನೆ ಇಲ್ಲ, ಗಲೀಜ್ ಆಯ್ತದೆ ಅಂತ ಇವಳು ಬಯೋದಲ್ಲಿ ಬೇರೆ ಬೀಚ್ ಲವರ್ ಅಂತ ಬೇರೆ ಹಾಕೊಂಡವಳೆ. ಹಂಗಲ್ಲ, ಬೀಚ್ ಅಲ್ಲಿ ಓಡಾಡಕ್ಕೆ ಬೀಚ್ ಲವರ್ ಆಯ್ತಾ, ಬೀಚ್ ಲವರ್ ಅಂತ ಹಾಕಿಲ್ಲ. ಕೈಂಡ್ ಆಫ್ ಏನದು, ನೀರು ತುಂಬಾ ಇಂಟೆನ್ಸ್. ನಮ್ಮಲ್ಲಿ ತುಂಬಾ ಕನ್ನಡ ಪ್ರೇಕ್ಷಕರಿದ್ದಾರೆ, ಸೊ ಕನ್ನಡದಲ್ಲಿ ವಿವರಿಸಿ. ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ಏನ್ ಸುಳ್ಳು ಗುರು. ಏನು ಕಚ್ಚಿಲ್ಲ, ಕಾಲಿಟ್ಬಿಟ್ಟೆ ಅದ್ರ ಮೇಲೆ. ಇವರೆಲ್ಲ ಸಮುದ್ರದಲ್ಲಿ ಮುತ್ತುಡುಕ್ತಾ ಇದಾರೆ. ಒಳಗಡೆ ಏನೋ ಇದೆ, ಹುಳ. ಗೈಸ್ ಇವರು ಅವ್ರನ್ನ ತಳ್ಳಕ್ಕೆ ಪ್ಲಾನ್ ಮಾಡ್ತಾ ಇದಾರೆ. ನನ್ನ ತಳ್ಳಕ್ಕೆ ಇವರು ಪ್ಲಾನ್ ಮಾಡ್ತಾ ಇದಾರೆ, ಬಟ್ ನಾನು ಇಲ್ಲೇ ಇದ್ದೀನಿ. ಅವ್ರಿಗೆ ಗೊತ್ತಿಲ್ಲ, ಅದು ಚಾಲು ಇದ್ದೀನಿ ನಾನು ಅಂತ ಗೊತ್ತಿಲ್ಲ ಅವ್ರಿಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ರಸ್ತೆ ಸುರ್ಸ್ಕೊಂಡು ನಮ್ ಕಂಟೆಂಟ್ ಕೊಡ್ತಾವ್ರೆ ವಿಡಿಯೋಗೆ. ಮರೆಯಕ್ಕೆ ಆಗ್ತಿಲ್ಲ ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತು. ಬ್ಲಾಗ್ ಮಾಡ್ತೀವಿ ನಾವು. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಇವನ್ ಇವಾಗ ತಾನೇ ಸುಸು ಮಾಡ್ದ. ಒಳ್ಳೆ ಕಂಟೆಂಟ್ ಗೈಸ್ ಇವನು. ಮಿಕಾ ನಾನಲ್ವಾ? ಅಯ್ಯೋ ಪಾಪಿಗಳ, ರಣ ಹತ್ರ ಓಡ್ಸ್ಕೊಂಡ್ ಬಂದ್ರಲ್ರು. ಜೀವನದಲ್ಲಿ ನನ್ನ ಮೇಲೆ ನನಗೆ ಚಿಕಿತ್ಸೆ ಬರುತ್ತರ ಮಾಡ್ಬಿಟ್ರಲ್ರು ಪಾಪಿಗಳು. ಮೀಟರ್ ಬೇಕು, ಮೀಟರ್ ಮೀಟರ್. ಇಲ್ಲಿಂದ ಮರಳು ತಗೊಂಡು ಹೋಗ್ತಾರಲ್ಲ. ನಮ್ ಕಾವಿ ಗ್ಯಾಪ್ ಅಲ್ಲಿ ಫುಲ್ ಆಟ ಆಡ್ಕೊಂತಿದ್ದಾಳೆ.
ಫಿಶ್, ಜೆಲ್ಲಿ ಫಿಶ್ ಇಲ್ಲೆಲ್ಲ ಸೆಲ್ಫ್ ಫಿಶ್ಗಳೇ ಇರೋದು ಅಂತ ಗೊತ್ತಾಗೋಯ್ತು ನನಗೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಭಾರಿ ಸತತ ಪ್ರಯತ್ನ ನಡೀತಿದೆ ಅವಾಗಿಂದ ನನ್ನ ಗಂಡನ್ ಬೀಳ್ಸಕ್ಕೆ ಇವ್ರಗಳ ಕಡೆಯಿಂದ. ಹೀರೋ ಅನ್ಕೊಂಡ್ಬಿಟ್ಟಿದ್ದಾನ ಅವನ್ಗೆ. ಅವನು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಪ್ರಯೋಗ ಮಾಡ್ತಿದ್ದಾನೆ. ನೀನು ಮಾಡು ನಂಗೆ ಗೊತ್ತು, ಯು ಡೂ ಇಟ್. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಏನೇನು ನನಗ್ ಕೈ ಹಾಕಿದ್ಯಾ? ಹೋಗ್ಲಿ, ನಿನ್ ಛಲ ಬಿಡ್ಬೇಡ. ಏನ್ ಹೇಳು? ನಿಜವಾಗ್ಲೂ ಹತ್ಕೊಂಡು ಹೋಗ್ತಿದ್ದಾನ ಅವನು. ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಜಸ್ಟ್ ಮಿಸ್. ಮುಟ್ಟಿದೀಯಾ? ಯಾರಿಗೆ? ಚಿರುಗ ಎದುಗೆ ಅನ್ಕೊಂಡೆ. ನಮ್ ಪಾಂಡ ಮರಿ ಬಿದ್ದೋಯ್ತು ಗೈಸ್, ನಮ್ ಪಾಂಡ ಮರಿ ಬಿದ್ದೋಯ್ತು. ಇದು ಸ್ಟೋನ್ ಸ್ಟಕ್ ಆಗುತ್ತಲ್ಲ, ಇದು ಸ್ಟೋನ್ ಸ್ಟಕ್ ಆದಂಗೆ ಸ್ಟಕ್ ಆಗ್ಬಿಟ್ಟಿದೆ, ಅಲ್ಲಾಡ್ತಾನೆ ಇಲ್ಲ. ನೋಡಿ ಫ್ರೆಂಡ್, ಸಮುದ್ರದಲ್ಲಿ ಈಜು ಕಲಿತಾವಳಿ ಇವಳು. ಸ್ವಿಮ್ಮಿಂಗ್ ಪೂಲು, ಬಾವಿ, ಮನೆ ತೊಟ್ಟಿ ಎಲ್ಲದರಲ್ಲೂ ಕಲ್ತಾಯಿತು. ಬೀಚಿಗೆ ಬಂದವಳು ಈಜು ಕಲಿಯೋಕ್ಕೆ. ಬಂದು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬತ್ತು 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 Where are you going? ಎಗ್ರಿ ಅಲ್ಲ, ಸಾಂಬಾರ್ಗೆ ಆಗಲಿ ಏನಕ್ಕೆ ಆಗಲಿ ಉಪ್ಪು ಹಾಕೋದ್ರ ಬದಲು ಸಮುದ್ರ ನೀರು ತಗೊಂಡೋಗಿ ಎಷ್ಟು ಬೇಕಷ್ಟು ಹಾಕೊಂಡು ನೀರನ್ನ ಮಿಕ್ಸ್ ಮಾಡೋರು ಹೆಂಗೆ? ನಿಮ್ಮ ಅಮ್ಮನ ಕೋಣೆ ಹೆಂಗೆ? ಉಪ್ಪಿನ ಕಾಸು ಸಿಕ್ಕಲ್ವಾ?
ಕರೆಕ್ಟ್ ಗೈಸ್ ವಾ ದೇವ್ರು ನಿಂಗೆ ಒಳ್ಳೇದು ಮಾಡ್ತಾರ ಜನ ಅಲ್ಲ 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 wait. ನಿನ್ ಜನ್ಮಕ್ಕೆ ಹೋಗು. ಜನ 10 ರೂಪಾಯಿ 20 ರೂಪಾಯಿನ ಉಪ್ಪು ಎಷ್ಟು ಉಪ್ಪು ಒಂದು ಪ್ಯಾಕು ಒಂದು 50 ರುಪೀಸ್ ಅನ್ಕೊಳ್ಳಿ 50 ರುಪೀಸ್ ಉಪ್ಪು ತಗೊಳಕ್ಕೆ 2000 ರುಪೀಸ್ ಖರ್ಚು ಮಾಡ್ಕೊಂಡು ಮಂಗ್ಳೂರಿಗೆ ಬರ್ತಾರೆ ನೀರು ತಗೊಂಡು ಹೋಗಕ್ಕೆ. ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ ನೋಡಿರ್ಲಿಲ್ಲ. ನಿನಗೆ ದಿನ ನೀರು ತಂದು ಕೊಡ್ತೀನಿ. ನಾನು ಕಣ್ಣೆದ್ರಿಗೆ ಇದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಿಂಗೆ ಇವಳು ಅವಳಲ್ಲ, ಇವಳು ಒಂದು ಜೀವಿ ಸಾಯಿಸಿದ್ರು ಫುಲ್ ರೈಸ್ ಆಯ್ತಾಳೆ. ಅದೇ ಇವಾಗ ಅಷ್ಟೊಂದು ಮೀನ್ ತಗೊಂಡವಳೆ, ಚಿಕನ್ ತಿಂತಾಳೆ, ಮಟನ್ ತಿಂತಾಳೆ. ಫಸ್ಟ್ ಸತ್ತೋಗಿತ್ತು ಗೈಸ್ ಅದು. ನಾನು ನೋಡಕ್ ಮುಂಚೆನೇ ಸತ್ತೋಗಿತ್ತದೆಲ್ಲ. ಇದು ಹೇಳ್ಬಿಡ ಬಿಡು. ಅಲ್ಲ ಸ್ವಲ್ಪ ದಿನ ಫುಲ್ ನಾನ್ ವೆಜ್ ತಿನ್ನೋದೇ ಬಿಟ್ಬಿಡ್ತೀನಿ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಅದು ಎಲ್ಲ ಇವ್ರ ಸವಾಸ, ಧರ್ಮಕ್ಕೆ ಸೇರ್ಕೊತಾ ಇದ್ದೀನಿ. ಎಲ್ಲ ಇವ್ರ ದೋಷ, ಅದು ಇವ್ರ ಸಂಘ. ಏನಿಲ್ಲ ನಾವು ಗೌಡ್ರಾಗೆ ಇರ್ತೀವಿ ಬಟ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತಗೊಳಲ್ಲ ಈ ತರದೆಲ್ಲ ಇದಾರೆ ತಗೊಳಲ್ಲ ನಾನ್ ವೆಜ್